ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅದ್ಭುತ ಸ್ವರೂಪನು ಆಲೋಚನಕರ್ತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯ ಆದಿಕಾಂಡ 49:22 ವಚನ. ಯೋಸೇಫನು ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಚಾಚಿಕೊಂಡಿದ್ದನು. ಪ್ರಿಯವಾದವರೇ, ನೀವು ಒಣಗಿದ ನೆಲದಲ್ಲಿ ನೆಡಲ್ಪಟ್ಟವರಲ್ಲ, ಬದಲಾಗಿ ನೀವು ಬುಗ್ಗೆಯಾದ ಕರ್ತನಲ್ಲಿ ನೆಡಲ್ಪಟ್ಟವರು. ಯೋಸೇಫನ ಹೃದಯವು ಆಳದ ನೀರಿನ ಬುಗ್ಗೆಯಾದ ಕರ್ತನೊಂದಿಗೆ ಸಂಪರ್ಕದಲ್ಲಿತ್ತು. ಕರ್ತನು ನನ್ನೊಂದಿಗಿದ್ದಾನೆ, ಕರ್ತನು ನನ್ನನ್ನು ನೋಡುತ್ತಿದ್ದಾನೆ, ನನ್ನೆಲ್ಲ ಆಶೀರ್ವಾದಗಳಿಗೆ ಆತನೇ ಕಾರಣ ಎಂಬುದನ್ನು ಯೋಸೇಫನು ಮರೆಯಲಿಲ್ಲ. ಆದ್ದರಿಂದಲೇ ಮಹಾಬರಗಾಲದ ಸಮಯದಲ್ಲೂ ಆತನು ಸಮೃದ್ಧಿಯಾಗಿ ಫಲವನ್ನು ನೀಡುತ್ತಲೇ ಇದ್ದನು. ಫಲ ಕೊಡುವುದು ಅಂದರೇನು? ಫಲ ಕೊಡುವುದರ ರಹಸ್ಯವೇನು? ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಧ್ಯಾನಿಸುವ ಮನುಷ್ಯನು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟು ತನ್ನ ಕಾಲದಲ್ಲಿ ಫಲವನ್ನು ಕೊಟ್ಟು ಎಲೆಬಾಡದಂಥ ಮರದಂತಿರುವನು. ಅವನು ಮಾಡುವ ಪ್ರತಿಯೊಂದರಲ್ಲೂ ಸಫಲವಾಗುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯೋಸೇಫನಿಗೆ ಅನೇಕ ಶೋಧನೆಗಳು ಬಂದವು, ಆದರೆ ಅವನು ಅವುಗಳನ್ನೆಲ್ಲ ಲೆಕ್ಕಿಸದೆ ದೇವರಲ್ಲೇ ನೆಲೆಗೊಂಡಿದ್ದನು. ಇದರಲ್ಲಿರುವ ಸಾರಾಂಶವೇನೆಂದರೆ, ದೇವರೆಂಬ ನೀರಿನ ಬುಗ್ಗೆಯೊಂದಿಗಿನ ಒಡನಾಟದಲ್ಲಿ ಯೋಸೇಫನು ಸ್ಥಿರವಾಗಿದ್ದನು. ಆದದ್ದರಿಂದಲೇ ಅವನು ಹೆಚ್ಚಿನ ಫಲವನ್ನು ನೀಡಿದನು. ಹಾಗೆಯೇ ನಾವು ಕೂಡ ನಮ್ಮ ಜೀವಜಲದ ಬುಗ್ಗೆಯಾದ ಯೇಸು ಕ್ರಿಸ್ತನಲ್ಲಿ ಒಂದಾಗೋಣ ಮತ್ತು ಹೇರಳವಾಗಿ ಫಲ ನೀಡಿ ಆತನನ್ನು ಮಹಿಮೆಪಡಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೊಂದಿಗಿದ್ದು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.